ಹಾಯ್, ನಮಸ್ಕಾರ ಪ್ರಿಯರೇ. ಹೇಗಿದ್ದೀರಿ? ಇವತ್ತು ನಾನು ಒಂದು ರೆಸಿಪಿ ತಂದಿದ್ದೇನೆ. ಅದು ಬೀಫ್ ಸುಕ್ಕ. ಅದು ಈಗ 2-3 ಜನ ಕೇಳಿದ್ದೇನೆ, ಅದು ಹೇಗೆ ಮಾಡ್ತೀನಿ ತೋರಿಸಿ ನನಗೆ ವೀಡಿಯೋದಲ್ಲಿ ಅಂತ. ಅದಕ್ಕೆ ನಾನು ಈಗ ಬೀಫ್ ಸುಕ್ಕದು ರೆಸಿಪಿ ಹಾಕ್ತೀನಿ. ಓಕೆ, ಇದು ಬೀಫ್ ಸುಕ್ಕಾಗೆ ಬೇಕಾದ ಸಾಮಗ್ರಿಗಳು: 10 ಉದ್ದ ಮೆಣಸು ಕಾಶ್ಮೀರಿ ಮತ್ತು 4 ಗೆಡ್ಡೆ ಮೆಣಸು, 1 ತುಂಡು ಕೆತ್ತೆ, ಲವಂಗ 10 ಮತ್ತು ಸ್ಟಾರ್ 1 ಏಲಕ್ಕಿ, ಸ್ವಲ್ಪ ಅರಿಶಿನ ಹುಡಿ 1/4 ಟೀ ಸ್ಪೂನ್ ಮತ್ತು 4 ಟೇಬಲ್ ಸ್ಪೂನ್, ಇದರಲ್ಲಿ ದೊಡ್ಡ ಟೇಬಲ್ ಸ್ಪೂನ್, ಇದರಲ್ಲಿ 4 ಟೇಬಲ್ ಸ್ಪೂನ್ ಕೊತ್ತಂಬರಿ, 20 ಕರಿಮೆಣಸು, 1/2 ಟೇಬಲ್ ಸ್ಪೂನ್ ಬೆಡ್ಸಪ್, 1/4 ಟೀ ಸ್ಪೂನ್ ಜೀರಿಗೆ. ಇದು ನಾನು 1 ಕಿಲೋಕ್ಕೆ ತಗೊಂಡಿದ್ದು. ಈಗ ನನಗೆ 1 ಕಿಲೋ ಉಡಿಬೇಕು ಬೀಫ್ ಸುಕ್ಕದು. ಬೇರೆಯವರಿಗೆ ಕೊಡಲಿಕ್ಕೆ ಉಂಟು, ಅದಕ್ಕೆ ನಾನು ಅದು ಒಟ್ಟಿಗೆ ನಾನು ಮಾಡೋದು. ಅದು ನಿಮಗೆ ತೋರಿಸಲಿಕ್ಕೆ ನಾವು ಈಗ 1 ಕಿಲೋದಷ್ಟೇ ನಾನು ತೋರಿಸಿದ್ದು. ಓಕೆ, ಈಗ ಮೆಣಸಿಗೆ ಸ್ವಲ್ಪ ಎಣ್ಣೆ ಹಾಕುವ, ಸ್ವಲ್ಪ ಸಾಕು. ಮತ್ತು ಇದನ್ನು ಫ್ರೈ ಮಾಡಿ ತೆಗೆಯುವ. ಈಗ ಬೆಡ್ಸಪ್ಪು ಮತ್ತು ಜೀರಿಗೆ, ಕರಿಮೆಣಸು, ಇದು 3 ಫ್ರೈ ಮಾಡುವ. ಈಗ ಮಗನಿಗೆ ಕೂಡ ಕಲಿಸಲಿಕ್ಕೆ ಉಂಟು, ಮತ್ತೊಮ್ಮೆ ಫ್ರೆಂಡಿಗೆ ಬೇಕಂತೆ. ಅದಕ್ಕೆ ನಾನು ನಿಮಗೆ ತೋರಿಸುವಾಗಲೇ ಇನ್ನು ಸ್ವಲ್ಪ ಜಾಸ್ತಿ ಮಾಡೋದು. 1 ಕಿಲೋ ಪುಡಿ ಮಾಡ್ತೀನಿ. ಇದು 1 ಕಿಲೋ ಪುಡಿ ಮಾಡಲಿಕ್ಕೆ. ಈಗ ಮಸಾಲೆ ಎಲ್ಲ ಫ್ರೈ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಮತ್ತು ಇದರ ಮೇಲೆ ಇದು ಹಾಕುವ, ಇಲ್ಲಾದರೆ ನೆನಪಾಗೋದಿಲ್ಲ ನನಗೆ. ಅದಕ್ಕೆ ಇದರಲ್ಲಿ ಹಾಕಿ ಬಿಡುವುದು. ಅದು ಕಾಯಿಸಲಿಕ್ಕೆ ಇಲ್ಲ. ಮತ್ತು ಎಳದಿ ಹುಡಿ. ಇದು ಬಿಸಿ ಹೋದ ನಂತರ ಮಿಕ್ಸಿಗೆ ಹಾಕಿ. ಈಗ ಈ ವಸ್ತುಗಳೆಲ್ಲ ಫ್ರೈ ಮಾಡಿದ ಎಲ್ಲ ಸಾಮಗ್ರಿಗಳು ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀವಿ. ಈಗ ಬೀಫ್ ಮಸಾಲ ಪೌಡರ್ ರೆಡಿಯಾಗಿದೆ ನೋಡಿ. ಒಳ್ಳೆ ಸ್ಮೆಲ್ ಕೂಡ ಬರ್ತದೆ. ನೀವು ಕೂಡ ಈ ಹುಡಿಯನ್ನು ಮಾಡಿ ಮತ್ತು ನನಗೆ ಇದರ ಅಭಿಪ್ರಾಯ ತಿಳಿಸಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ.
ಓಕೆ ಬಾಯ್.